ಸ್ನೇಹಿತರೆ ನಮಸ್ಕಾರ. ಇವತ್ತು ಕರಿಬೇವು ರೈಸ್ ಮಾಡೋಣ. ಕರಿಬೇವು ಅಂದರೆ ನಮ್ಮ ಇಂಡಿಯಾ ಸೂಪರ್ ಸ್ಟಾರ್. ಅದು ಚಿಕ್ಕವ್ರನ್ನ ದೊಡ್ಡವ್ರ ಗಂಟ ಕರಿಬೇವನ್ನ ಸೈಡ್ಗೆ ಇಕ್ತೀರಾ. ಕಣ್ಣಿಗೆ ಒಳ್ಳೆಯದು, ಕೂದಲಿಗೆ ಒಳ್ಳೆಯದು. ಅದೇ ಥರ ಅಡುಗೆನೂ ಸಿಂಪಲ್ ಆಗಿತ್ತು. ಮಕ್ಳಿಗೆ ಈ ಥರ ಮಾಡ್ಕೊಡಿ, ಸೂಪರ್ ಕಣ್ರಿ. ಬಿಸಿ ಬಿಸಿ ಕಾಯುವ ಬಾಣಲಿಯಲ್ಲಿ 1 ಸ್ಪೂನ್ ಎಣ್ಣೆ, 1 ಸ್ಪೂನ್ ಉದ್ದಿನ ಬೇಳೆ, 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಕಾಳುಮೆಣಸು, ಒಣಗಿರೋ ಮೆಣಸಿನ್ಕಾಯಿ, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆಯಲ್ಲಿ ಫ್ರೈ ಮಾಡಿ ಕರಿಬೇವು ಮಕ್ಳಿಗೆ ಈ ಥರ ಮಾಡಿಕೊಡ್ರಿ. ಸಖತ್ತಾಗಿರುತ್ತೆ, ಆರೋಗ್ಯಕರವಂತ ಅಡುಗೆ ಇದು. ಕ್ಲೀನಾಗಿ ಫ್ರೈ ಮಾಡಿ ಪುಡಿ ಮಾಡಿ ಸೈಡ್ಗೆ ಎತ್ತಿಕೊಳ್ಳಿ. ಬಿಸಿ ಬಿಸಿ ಕಾಯುವ ಬಾಣಲಿಯಲ್ಲಿ 2 ಸ್ಪೂನ್ ಎಣ್ಣೆ, 1 ಸ್ಪೂನ್ ಸಾಸಿವೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನ ಬೇಳೆ, ಸ್ವಲ್ಪ ಕಡಲೆಬೀಜ ಅಷ್ಟು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಒಣಗಿರೋ ಮೆಣಸಿನ್ಕಾಯಿ ಹಾಕಿ, ಸ್ವಲ್ಪ ಗೋಡಂಬಿ ಹಾಕಿ, ಸ್ವಲ್ಪ ಕರಿಬೇವು ಹಾಕಿ ಅಷ್ಟನ್ನು ಎಣ್ಣೆಯಲ್ಲಿ ಫ್ರೈ ಮಾಡಿ ವೈಟ್ ರೈಸ್, ಬೇಯಿಸ್ಕೊಂಡಿರೋ ವೈಟ್ ರೈಸ್ ಹಾಕಿ ಈ ಪುಡಿನ ಮಿನಿಮಮ್ 1 ತಿಂಗಳು ಮನೆ ಸ್ಟೋರೇಜ್ ಮಾಡ್ಕೋಬೋದು. ಎಷ್ಟು ಬೇಕಷ್ಟು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬೋದು. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕಿ ರಪ ಅಂತ ಮಿಕ್ಸ್ ಮಾಡಿ ರೆಡಿ ಆಯಿತು ಸಿಂಪಲ್ ಕರಿಬೇವು ರೈಸ್. ಸ್ಟವ್ ಮುಂದೆ ನಿಂತಿರೋವಾಗ ಲವ್ವಿಂದ ಕುಕ್ ಮಾಡಿ ಸುಮಾರಾಗಿರೋ ಅಡುಗೆನೂ ಸೂಪರಾಗಿರುತ್ತೆ. ಮಾಡ್ಕೊಳ್ಳಿ, ತಿನ್ಕೊಳ್ಳಿ, ಮಜಾ ಮಾಡಿ ಸ್ನೇಹಿತರೆ.